ರಾಜಕೀಯ ದುರುದ್ದೇಶದಿಂದ ಒಂದೇ ಪಂಚಾಯಿತಿ ವ್ಯಾಪ್ತಿಯ ಜನರನ್ನ ಒಡೆದು ಆಳುವ ನೀತಿ ಖಂಡನೀಯ ಎಂದು ಗುಡ್ಡೆಮನೆ ರವಿಚಂದ್ರಪ್ಪನವರು ಆಕ್ರೋಶವನ್ನ ವ್ಯಕ್ತಪಡಿಸಿದರು. ಮೇನ್ ಮುಖಂಡರುಗಳು ಹಿಡ್ಕೊಂಡು ಮಾಡ್ತಾರೆ. ಆ ಮೇನ್ ಮುಖಂಡರುಗಳು ಯಾಕೆ ಮಾಡ್ತಾರೆ ಅಂದ್ರೆ ಇವರಿಗೆ ಜನರಿಗೆ ಸ್ವಲ್ಪನೂ ತಲೆ ಸರಿಯಿಲ್ಲ. ಇವರು ರಾಜಕೀಯದಲ್ಲಿ ಬೇಳೆಕಾಳು ಬೇಯಿಸ್ಕೊಳ್ಳೋಕ್ಕೋಸ್ಕರ ಮಾಡ್ತಾ ಇರೋದು ಸಂಚುಗಳು ಮತ್ತೇನಿಲ್ಲ. ಇವರು ಅವರಿಗೆ ನ್ಯಾಯ ಕೊಡಿಸಿದಾರೋ, ಯಾರಿಗಾರು ಇದು ಮಾಡಿದಾರ, ಯಾರಿಗಾರು ಮನೆ ಕೊಡಿಸ್ಕೊಟ್ಟಿದಾರ, ಯಾರಿಗಾರು ಒಂದು ಇವರಿಗೆ ಕಾಲೇಜ್ ಫೀಸ್, ಯಾರಿಗಾರು ಕಷ್ಟದಲ್ಲಿದ್ದವರಿಗೆ, ಅನಾಥರಿಗೆ ಯಾರಿಗಾರು ಏನಾದ್ರು ಮಾಡಿಕೊಡ್ತಾರೆ. ತಾಳೂಪ ಹೆಂಗಿದೆ ಹಂಗೆ ಇದೆ ಸರ್, ಯಾವುದು ಬದಲಾವಣೆ ಆಗಿಲ್ಲ. ಅವರು ಕೂಲಿ ಮಾಡ್ಕೊಂತ ಅವರ ಗುಣ ಮಾಡ್ಕೊಂತ ಅವರಾಗೇ ಇದ್ದಾರೆ ಬಿಟ್ರೆ ಯಾರು ಬೆಳೀತಾರ. ಈಗ ಏನು ವಹಿಸ್ಕೊಂಡು ಬಂದಿದಲ್ಲ, ಪುಕಾರ್ಗಳು ವಹಿಸ್ಕೊಂಡು ಬಂದಿದಲ್ಲ, ದೊಡ್ಡ ದೊಡ್ಡ ನಾವೇ ಲೀಡರ್ಗಳು ನಾವೇ ಇದು ಅಂತಾರೆ. ಪತ್ರಿಕಾ ಭವನದಲ್ಲಿ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ತಾಳಗುಪ್ಪ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ನಂಬರ್ 137ರಲ್ಲಿ ಕಳೆದ 10 ವರ್ಷಗಳಿಂದ 10 ಗುಂಟೆ ಸರ್ಕಾರಿ ಜಾಗದಲ್ಲಿ ಕೃಷಿ ಚಟುವಟಿಕೆಗಳನ್ನ ನಡೆಸಿಕೊಂಡು ವಾಸದ ಮನೆಯನ್ನ ನಿರ್ಮಿಸಿಕೊಂಡು ಜೀವನ ಕೊಟ್ಟಿಕೊಂಡಿರುವ ನಮ್ಮ ಮನೆಗಳನ್ನ ಕೆಲವು ರಾಜಕೀಯ ಪಿತೂರಿಯಿಂದ ಅಧಿಕಾರಿಗಳ ಮೂಲಕ ಮನೆಗಳನ್ನ ತೆರವುಗೊಳಿಸುವ ಮೂಲಕ ಬಡ ಜನರ ಹೊಟ್ಟೆ ಮೇಲೆ ಬರ ಎಳೆದಿದ್ದಾರೆ ಎಂದು ದೂರಲಾಯಿತು. ಸರ್, ನನ್ನ ಸರ್ವೆ ನಂಬರ್ 137ರಲ್ಲಿ ಒಂದು 10 ಗುಂಟೆ ಜಾಗವನ್ನು ನಾನು ಮಾಡ್ಕೊಂಡಿದ್ದೆ. ಅದರಲ್ಲಿ ನಾನು ಆ ಮನೆ ಕಟ್ಟಿಕೊಂಡು ನಾನು ಸುಮಾರು ಒಂದು 5 ವರ್ಷದಿಂದ ನಾನು ಮನೆ ಕಟ್ಟಿದ್ದೆ. ನಾನು 2018ರಿಂದ ಜಾಗದಲ್ಲಿ ನಾನು ಲೊಕೇಟ್ ಮಾಡಿದ್ದೆ ನಾನು. ಸೊ ಅದರಲ್ಲಿ ಬೇರೆ ಗೀಲಿ ಎಲ್ಲ ಹಾಕಿದ್ದೆ. ನಾನು ಬೇರೆ ಹಾಕ್ಬಿಟ್ಟು ಮನೆಯನ್ನು ಕಟ್ಟಿ ಒಂದು ವಾಸ ಕೂಡ ಮಾಡ್ತಾ ಇದ್ದೆ. ಓಕೆನಾ. ಈಗ ನಾನು ಇಲ್ದಿರೋ ವಾಸ್ತವದಲ್ಲಿ ಬಂದ್ಬಿಟ್ಟು ಏಕಾಏಕಿ ತೆರವುಗೊಳಿಸಿದ್ದಾರೆ. ಅದಕ್ಕೆ ಯಾವುದೇ ರೀತಿ ನಮ್ಗೆ ನೋಟಿಸ್ ಕೊಟ್ಟಿಲ್ಲ, ಯಾವುದೇ ರೀತಿ ಒಂದು ತೆರವು ಮಂತ್ರ ಮನೆ ಅಂತ ನಮಗೆ ಯಾವ ಒಂದು ಫೋನು ಕೂಡ ನಮಗೆ ಮಾಡಿಲ್ಲ. ಓಕೆನಾ. ಅದರಿಂದ ಅಧಿಕಾರಿಗಳು ಅವ್ರನ್ನ ಊರವ್ರ ಸಪೋರ್ಟ್ ಕೊಟ್ಕೊಂಡು ನಮ್ಮನ್ನ ಏಕಾಏಕಿ ತೆರವುಗೊಳಿಸಿದ್ದಾರೆ. ಅದು ಬೇಕಾದ್ರೆ ನಾನು ವಿಡಿಯೋದಲ್ಲಿ ನಿಮಗೆ ತೋರಿಸ್ತಿರ್ಬೋದು. ಹಾಗೇನಾ. ಅಲ್ಲಿ ಸರ್, ಅಲ್ಲಿ ನಾವೊಬ್ಬರೇ ಒತ್ತುವರಿ ಮಾಡಿಕೊಂಡು ನಾನು ಹೋಗಿದ್ರೆ ನಾನು ಏನೇ ಹೇಳ್ತಿರಲಿಲ್ಲ ಸರ್. ಅವ್ರು ಬಂದು ಬಿಡ್ಸಕ್ಕೆ ಅಲ್ಲಿ ಸರ್ ಬಂದ್ಬಿಟ್ಟು ಸುಮಾರು ಒಬ್ಬೊಬ್ಬರದ್ದು 2-3 ಎಕರೆ ರೆವಿನ್ಯೂ ಜಾಗನ ಒತ್ತುವರಿ ಮಾಡ್ಕೊಂಡಿದ್ದಾರೆ. ಸುಮಾರು 11.5 ಎಕರೆನ ನಾನು ಅದನ್ನು ಕಳಿಸ್ತೀನಿ. ನಾನು ಅದು ರಿಪೋರ್ಟನ್ನು ನಾನು ತೋರಿಸ್ತೀನಿ. 11.5 ಎಕರೆನ ಇದೇ ಸಮುದಾಯವರು ಅದನ್ನು ಒತ್ತುವರಿ ಮಾಡ್ಕೊಳ್ತಾ ಇದ್ದಾರೆ. ಅದು ಒತ್ತುವರಿ ಮಾಡ್ಕೊಳ್ಳೋ ಡೀಟೇಲ್ಸ್ ಕೂಡ ಇದೆ. ಇವರಿಗೆ ಸಮುದಾಯದವರಿಗೆ ಅಥವಾ ತಾಲೂಕು ಜನರಿಗೆ ಬೇಕಾದಂಥದ್ದು ಪಾಪ ಅನುಕೂಲ ಇದ್ದವರಿಗೆ ಇವರು ಅದನ್ನು ಮಾಡ್ಬಿಟ್ಟು ಈಗ ಸಭಾ ಅವ್ರು ಹೇಳ್ತಿರೋದು ಏನಂತ ಹೇಳಿದ್ರೆ, ಅವ್ರ ಬಗ್ಗೆ ಏನು ಹೇಳಲ್ಲ, ಪಕ್ಕದಲ್ಲಿ ಒತ್ತುವರಿ ಮಾಡಿದಾರಲ್ಲ ಅವ್ರ ಬಗ್ಗೆ ಏನೇನು ಹೇಳಲ್ಲ. ಇವ್ರು ಯಾಕೆ ಬಂದರು, ಇವ್ರು ಯಾಕೆ ಮಾಡ್ತಿದ್ದಾರೆ ಅಂತ ಅವರು ಹೇಳ್ತಿರೋದು ಈ ಮಾತು. ಕರುಣ ಮತ್ತೊಂದು ಪಂಚಾಯತಿ ಸೇರ್ತಾನೆ, ಅವನು ಯಾಕೆ ಇಲ್ಲಿ ಬಂದು ಬರಬೇಕು, ರವಿ ಗುಡ್ಡೆಮನೆ ಇರೋದು ಇಲ್ಲಿ ಯಾಕೆ ಬರಬೇಕು. ಹಂಗಂದ್ರೆ ಇವರು ಎಲ್ಲ ಕಡೆ ಜಾಗ ಮಾಡಿದ್ದಾರೆ. ಅಂದ್ರೆ ನಾವು ಅದನ್ನ ಹೇಳಕ್ಕಾಗತ್ತಾ? ಅಂದ್ರೆ ನಾವೆಲ್ಲ ತೆಗೆದಿಡ್ತೀವಿ. ಇವ್ರ ಸೈಟ್ ಎದುರುಗಡೆನೆ ಒಬ್ಬ 30 ಲಕ್ಷ ಕೊಟ್ಟು ಬಿಲ್ಡಿಂಗ್ ಮನೆ ಕಟ್ಟಿದ್ದಾರೆ ರೆವಿನ್ಯೂ ಲ್ಯಾಂಡಲ್ಲಿ. ಅದನ್ನ ನಾವೇನು ಇವತ್ತಿಗೆ ಹೇಳಿದೀವ? ನಮ್ಮ ಹತ್ರ ಎಲ್ಲ ಇದೆ, ನಮ್ಮ ಹತ್ರ ಪ್ರೂಫ್ ಸಮೇತ ಎಲ್ಲ. ತಾಳಗುಪ್ಪದ ಗಣ್ಯರೆನಿಸಿಕೊಂಡವರು ಮೋಹನ್ ಶೆಟ್ರು, ಮಧುಸೂದನ್, ಹೊಸಳ್ಳಿ ಗಣಪತಿ, ಕೆರಿಯಪ್ಪ ಸೇರಿದಂತೆ ಪಂಚಾಯಿತಿ ವ್ಯಾಪ್ತಿಯ ಸೌಹಾರ್ದ ವಾತಾವರಣವನ್ನ ಸೃಷ್ಟಿಸುವ ಬದಲಿಗೆ ಬಗರ್ ಹುಕುಂ ಮಾಡಿದ ಬಡ ಜನರನ್ನ ರೌಡಿಗಳಿಗೆ ಹೋಲಿಸಿ ನಿಂದಿಸಿ ಅಧಿಕಾರಿಗಳಿಗೆ ಮನವಿಯನ್ನ ಸಲ್ಲಿಸುವ ಮೂಲಕ ಸುಳ್ಳು ಆರೋಪಗಳ ಹೊರಿಸಿರುವ ಕ್ರಮವನ್ನ ಖಂಡನೀಯ ಎಂದರು. ಸುದ್ದಿಗೋಷ್ಠಿಯಲ್ಲಿ ಅರುಣ್ ಮಾರುತಿ ನಗರ್ ಅವರು ಉಪಸ್ಥಿತರಿದ್ದರು. ರವಿ 9 ಲೈವ್ ನ್ಯೂಸ್ ಸಾಗರ.